ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಇಡೀ ರಾಜ್ಯಾದ್ಯಂತ ಅದರಲ್ಲೂ ವಿಶೇಷವಾಗಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಸುಮಾರು 40-50 ಕಡೆ ಅವ್ರನ್ನ ಪೂಜೆ ಮಾಡ್ತೀವಿ. പക്ഷേ ನಾನು ಈ ಕ್ಷೇತ್ರದ ಶಾಸಕನಾಗಿ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥದ್ದು 100 ಜನದಲ್ಲಿ ನಾನು ಒಬ್ಬ. ಅವ್ರನ್ನ ಕಳ್ಕೊಂಡಾದಮೇಲೆ ಅದು ಮರೆಯೋದಕ್ಕೆ ಈ ರಾಜ್ಯದ ಜನತೆಗೆ ಸಾಧ್ಯ ಇಲ್ಲ. ಅಷ್ಟೊಂದು ಅವರನ್ನು ಹಚ್ಕೊಂಡಿರ್ತಕ್ಕಂಥ ಜನ, ಯುವಕರು, ಯುವತಿಯರು, ವಯಸ್ಸಾದವರು ಪ್ರತಿನಿತ್ಯ 5,000 10,000 ಜನ ಬರ್ತಾರೆ. ಇಲ್ಲಿ ಬಂದು ಹೋಗಿ ಇಲ್ಲಿ ಅವರ ಫೋಟೋವನ್ನು ನೋಡ್ಕೊಂಡು ಹೋಗ್ತಕ್ಕಂಥದ್ದು. ಇವತ್ತು ಅವರ ಹುಟ್ಟುಹಬ್ಬ. ಅನೇಕ ಕಡೆ ಅವ್ರಿಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿಸಿದ್ದಾರೆ. ಈ ಬೆಳಗ್ಗೆಯಿಂದನೇ 9:30-10 ಗಂಟೆಯಿಂದಲೇ ಪ್ರಾರಂಭ ಆಗಿದೆ. ಬಡಾವಣೆಯಲ್ಲಿ ಪ್ರತಿ ವರ್ಷ ಯಾವ ರೀತಿ ಮಾಡ್ತಾಯಿದ್ರು ಅವರ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಆ ಶ್ರೇಷ್ಠ ಕಲಾವಿದ ಸೂರ್ಯ ಚಂದ್ರ ಇರೋವರೆಗೂ ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಶ್ರೇಷ್ಠ ನಟ. ಎಲ್ರಿಗೂ ಅವರ ಬಗ್ಗೆ ಅತ್ಯಂತ ಗೌರವವಿದೆ. ಪ್ರತಿ ವರ್ಷವೂ ವರ್ಷ ಕಡಿಮೆ ಆಗ್ತಾ ಹೋಗ್ತಾರೆ. ಆದರೆ ಅಪ್ಪು ಸರ್ ಪ್ರತಿ ವರ್ಷ ಇವತ್ತು ಕೂಡ ಅಷ್ಟೇ ಜನ ಅದು ಕಡಿಮೆ ಆಗೋಕ್ಕೆ ಸಾಧ್ಯ ಇಲ್ಲ. ಸೂರ್ಯ ಇಲ್ಲಿ ಬದುಕಿದ್ದಾರೆ ಅಂತಕ್ಕಂಥ ಎಲ್ಲರ ಭಾವನೆ. ಸಾವಿರಾರು ಜನ ಬರ್ತಾರೆ, ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ. ಇವತ್ತು ಬೆಳಿಗ್ಗೆನೇ ಈಗಾಗಲೇ ಎಷ್ಟು ಜನ ಸೇರಿದೆ, 8 ಗಂಟೆಗೆ ಎಷ್ಟು ಜನ ಸೇರಿದ್ದಾರೆ. ಇನ್ನು 9 ಗಂಟೆ ಮೇಲೆ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗೋದೇ ಇಲ್ಲ. ಅಷ್ಟೊಂದು ಜನ ಇಲ್ಲಿ ಬಂದು ರಾಜ್ಯದಾದ್ಯಂತ ಬಂದೊಯ್ತಾರೆ. ಅವರ ಭಕ್ತಾದಿಗಳು ರಾಜ್ಯದಾದ್ಯಂತ ವಿಶೇಷವಾಗಿ ಬಂದೊಯ್ತಾರೆ. ಇಷ್ಟೊಂದು ಜನಪ್ರಿಯತೆ ಯಾರೂ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ಅಪ್ಪು ಸರ್ ನಿಮಗೆ ನೆನಪಾಗೋ ಒಂದು ಭೇಟಿ ಯಾವುದಾದ್ರು ಅದು ಯಾವಾಗಲೂ ಕಾಡುತ್ತೆ ನನಗೆ ಅನ್ನೋದಾದರೆ? ನಾವು ಕುರುಬ್ರಳ್ಳಿ ಸರ್ಕಲ್ನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ ಕರೋನಾ ಸಂದರ್ಭದಲ್ಲಿ ಸುಮಾರು 1 ಗಂಟೆ ಇದ್ದರು. ಭಾಳ ಸಂತೋಷವಾಗಿದ್ದರು, ಕುಣಿದ್ರು, ಹಾಡಾಡಿದ್ರು. ಇದನ್ನು ಅವರು ನವರಂಗ ರಸ್ತೆಯಲ್ಲಿರ್ತಕ್ಕಂಥ ಒಂದು ಕಾಂಪ್ಲೆಕ್ಸ್ ಇದೆ. ಆ ಸಂದರ್ಭದಲ್ಲಿ ನಾನೇ ಹೋಗಿದ್ದೆ. ನನ್ನ ಕರೆದಿದ್ರು ಹೋಗಿದ್ದೆ. ಮನೆಗೆ ತಿಂಡಿಗೆ ಬರಬೇಕು ನಿಮ್ಮ ಫ್ಯಾಮಿಲಿ ಅಂತಕ್ಕಂಥದ್ದನ್ನ 2-3 ಬಾರಿ ಕರೆದ್ರು. ಬಹುಶಃ ಭಗವಂತ ಅವ್ರನ್ನ ಬಿಡಲಿಲ್ಲ, ಬೇಗ ಕರ್ಕೊಂಬಿಟ್ಟ ಇದನ್ನು. ಆಮೇಲೆ ಎಲ್ಲರೂ ಇಡೀ ರಾಜ್ಯದ ಜನತೆ, ಯುವಕರಿರ್ಬೋದು, ಯುವತಿಯರಿರ್ಬೋದು, ಹಿರಿಯರಿರ್ಬೋದು, ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ಶ್ರೇಷ್ಠವಾದ ಗೌರವ ಇದೆ.